ಪೋಸ್ಕೋವನ್ನ ಹೊಡೆದೋಡಿಸಿದ್ರು. ಇವತ್ತು ಅದೇನೋ ಒಂದು ಹೇಳ್ತಾರೆ, ಕೆಂಪು ರಾಜರು ಹೋದ್ರು ಕಂದು ರಾಜರು ಬಂದ್ರು ಅಂತ. ಆ ತರಕ್ಕೆ ಇವತ್ತು ನಮ್ಮ ದೇಶದೊಳಗಡೆ ಇರುವಂತಹ ಭ್ರಷ್ಟ ಗಣಿ ಮಾಲೀಕರನ್ನ ಮತ್ತೊಮ್ಮೆ ಕಪ್ಪತ್ತುಗುಡ್ಡದಿಂದ ಓಡಿಸುವಂತಹ ಒಂದು ಪ್ರಸಂಗ ಬಂದಿದೆ. ಈ ಹೋರಾಟವು ಯಶಸ್ವಿ ಆಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೀವಿ. ಈಗಾಗಲೇ ಈ ಹೋರಾಟಕ್ಕೆ ರಾಜ್ಯದಾದ್ಯಂತ ಬೆಂಬಲ ವ್ಯಕ್ತವಾಗಿದೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ನಾವು ಎಚ್.ಎಸ್. ದೊರೆಸ್ವಾಮಿ ಅವರ ಪತ್ರವನ್ನ ಇಲ್ಲಿ ಓದಿದ್ವಿ. ಈ ಹೋರಾಟಕ್ಕೆ ನಾನು ಬರಬೇಕು ಅಂದ್ಕೊಂಡಿದ್ದೆ, ಆದ್ರೆ ಮೊದಲೇ ಒಂದು ಕಾರ್ಯಕ್ರಮ ನಿಗದಿ ಆಗಿತ್ತು ದೂರದ ದಿಡ್ಡಳ್ಳಿ ಮಡಿಕೇರಿನಲ್ಲಿ, ಅಲ್ಲಿಗೆ ಹೋಗ್ಬೇಕಾಗಿದೆ. ಆದ್ರೆ ಈ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಎಚ್.ಎಸ್. ದೊರೆಸ್ವಾಮಿ ಅವರು ನಮ್ಗೊಂದು ಪತ್ರ ಕಳಿಸಿದ್ರು. ದುರದೃಷ್ಟವಶಾತ್ ಅವರು ನಿನ್ನೆ ದಿಡ್ಡಳ್ಳಿಗೆ ಹೋದ್ರೆ ಅಲ್ಲಿ ಮಡಿಕೇರಿನಲ್ಲಿ 144 ಸೆಕ್ಷನ್ ಹಾಕಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು 97-98 ವರ್ಷದ ಸ್ವಾತಂತ್ರ್ಯ ಹೋರಾಟಗಾರರು ಅವರಂತವರ ತ್ಯಾಗ ಬಲಿದಾನದ ಫಲವಾಗಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಇದೇ ಪ್ರಜಾಪ್ರಭುತ್ವ ದೇಶದ ಕರ್ನಾಟಕ ರಾಜ್ಯದ ಮಡಿಕೇರಿ ಜಿಲ್ಲೆಯ ದಿಡ್ಡಳ್ಳಿ ಗ್ರಾಮಕ್ಕೆ ಹೋಗೋದಿಕ್ಕೆ ಎಚ್.ಎಸ್. ದೊರೆಸ್ವಾಮಿ ಅವ್ರಿಗೆ ಅನುಮತಿ ಇರಲಿಲ್ಲ. ಇದು ಇವತ್ತಿನ ದುರಂತ. ಮತ್ತು ಈ ಹೋರಾಟಕ್ಕೆ ಅನೇಕ ಜನ ಬೆಂಬಲಿಸಿ ಬರ್ತಾ ಇದ್ದಾರೆ. ಇವತ್ತು ಮಹಿಮಾ ಪಟೇಲ್ ಅವರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಿಂದ ಬಂದಿದ್ದಾರೆ. ಅವರು ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿ ಈ ಹೋರಾಟವನ್ನು ಬೆಂಬಲಿಸಿ ಮಹಿಮಾ ಪಟೇಲ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ಈಗ ತಾನೇ ಒಂದು ಸಂದೇಶ ಬಂತು. ಚಂಪಾ ಚಂದ್ರಶೇಖರ್ ಪಾಟೀಲ್ ನಿಮ್ಗೆ ಗೊತ್ತಿರಬಹುದು, ಅವಿಭಜಿತ ಧಾರವಾಡ ಜಿಲ್ಲೆಯವರು. ಅವರು ಸಹ ಒಂದು ಸಂದೇಶ ಕಳಿಸಿದ್ದಾರೆ. ಈ ನಿಮ್ಮ ಹೋರಾಟಕ್ಕೆ ಕಪ್ಪತ್ತುಗುಡ್ಡವನ್ನ ಸಂರಕ್ಷಿತ ಅರಣ್ಯ ಮೀಸಲು ಪ್ರದೇಶ ಅಂತ ಮಾಡಬೇಕು, ಸಂರಕ್ಷಿತ ಮೀಸಲು ಅರಣ್ಯ ಅಂತ ಮಾಡಬೇಕು ಅಂತ ಏನು ಹೋರಾಟ ಕೈಗೊಂಡಿದ್ದೀರಾ, ಅದಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಚಂಪಾರವರು ಸಂದೇಶ ಕಳಿಸಿದ್ದಾರೆ. ಇನ್ನೇನು ಮಧ್ಯಾಹ್ನದಷ್ಟೊತ್ತಿಗೆ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಒಬ್ಬ ಶ್ರೇಷ್ಠ ಪತ್ರಕರ್ತರು ಆಗಿರುವಂತಹ ಧಾರವಾಡದ ಪಾಟೀಲ್ ಪುಟ್ಟಪ್ಪನವರು ಸಹ ಬರ್ತಾ ಇದ್ದಾರೆ. ಮತ್ತೆ ಅನೇಕ ಗೀತೆಗಳನ್ನ ಬರೆದಂತಹ ಈ ನಾಡಿನ ಸಮನ್ವಯ ಕವಿಗಳಲ್ಲಿ ಒಬ್ಬರಾಗಿರುವಂತಹ ಚನ್ನವೀರ್ ಕಣಿವಿಯವರು ಸಹ ಧಾರವಾಡದಿಂದ ಈ ಹೋರಾಟವನ್ನು ಬೆಂಬಲಿಸಿ ಬರ್ತಾ ಇದ್ದಾರೆ. ಗುರ್ಲಿಂಗ್ ಕಾಪ್ಸೆ ಅವರು ಸಹ ಧಾರವಾಡದಿಂದ ಅವ್ರ ಜೊತೆ ಬರ್ತಾ ಇದ್ದಾರೆ. ನಿನ್ನೆ ಬಂದಿದ್ದಂತಹ ಶಂಕರ್ ಹಲಗತ್ತಿ ಅವರು ಅವರನ್ನೆಲ್ಲ ಧಾರವಾಡದಿಂದ ಇಲ್ಲಿಗೆ ಈ ಹೋರಾಟಕ್ಕೆ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಪ್ಪತ್ತುಗುಡ್ಡದ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ಒಂದು 11 ಗಂಟೆ ಆದ್ಮೇಲೆ ಬಂದಿರೋರಿಗೆ ವಿಚಾರದ ಬಗ್ಗೆ ಒಂದಷ್ಟು ಹೇಳ್ಬೇಕಾಗುತ್ತೇನೋ. ಆದ್ರೆ ಈಗಾಗಲೇ ನಂದಿವೀರ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ವಿಸ್ತೃತವಾಗಿ ಸುಮಾರು 1 ಗಂಟೆಗಳ ಕಾಲ ಕಪ್ಪತ್ತಗಿರಿಯಲ್ಲಿರುವಂತಹ ಅಮೂಲ್ಯ ಗಿಡಮೂಲಿಕೆಗಳ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಬೆಳಿಗ್ಗೆ ನಮ್ಮ ಪೂಜಾರರು ಸಹ ಹೇಳ್ತಾ ಇದ್ರು, ಅಲ್ಲಿ ಕೇವಲ ಅದೇನು ನಗಣ್ಯ, ನಮ್ಮ ದಕ್ಷಿಣ ಕರ್ನಾಟಕದ ಭಾಷೆದಾದ್ರೆ ಪುಟಗೋಸಿ ಅಂತೀವಿ ನಾವು, ಲಂಗೋಟಿಗೆ ಪುಟಗೋಸಿ ಅಂತೀವಿ, ನಗಣ್ಯ ಅನ್ನೋ ತರದಲ್ಲಿ. ಆ ತರದ ಕೇವಲ 200-300 ಜನಕ್ಕೆ ಕೆಲಸ ಸಿಗುತ್ತಂತೆ ಅಲ್ಲೇನೋ ಗಣಿಗಾರಿಕೆ ಆರಂಭ ಆದ್ರೆ. ಒಂದಷ್ಟು 50-100 ಕೋಟಿನೋ ಸಿಗಬಹುದು. ಆದರೆ ಕಪ್ಪತ್ತುಗುಡ್ಡವನ್ನ ಉಳಿಸ್ಕೊಳ್ಳೋದ್ರ ಮೂಲಕ ಅಲ್ಲಿ ಬರುವಂತಹ ಮಳೆ, ಅಲ್ಲಿ ನಮ್ಮ ಈ ಜಾಗತಿಕ ತಾಪಮಾನವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಉತ್ಪಾದನೆ ಆಗುವಂತಹ ಆಮ್ಲಜನಕ, ಗ್ರೀನ್ ಹೌಸ್ ಗ್ಯಾಸಸ್ ಅಂತಾರೆ, ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಬೇಕಾಗುವಂತಹ ಅನಿಲಗಳ ಉತ್ಪಾದನೆ, ಜೊತೆಗೆ ಅಲ್ಲಿ ಲಕ್ಷಾಂತರ ಜನ ಜೀವನವನ್ನ ಕಟ್ಕೊಂಡಿದ್ದಾರಲ್ಲ, ಅದು ಅಲ್ಲಿರುವಂತಹ ಅಮೂಲ್ಯ ಗಿಡಮೂಲಿಕೆ ಸಂಪತ್ತು. ಇದಕ್ಕೆ ನೀವು ಯಾವಾಗ ದುಡ್ಡು ಕಟ್ತೀರಾ? ಇದಕ್ಕೆ ದುಡ್ಡು ಕಟ್ಟಿದ್ದೆ ಆದ್ರೆ ಇದು ಪೂರ್ತಿ ಈ ಕಡೆ ಕೆಳಗಡೆ ಹೋಗ್ಬಿಡುತ್ತೆ. ಅಲ್ಲೇನೋ ಚಿನ್ನ, ಮ್ಯಾಂಗ್ನೀಸು, ಕಬ್ಬಿಣ ಅಂತಿದಾರಲ್ವಾ, ಅದ್ರ ತಕ್ಕಡಿ ಆ ಕಡೆ ತೇಲ್ಬಿಡುತ್ತೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಗ್ಲೋಬಲ್ ವಾರ್ಮಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕದಲ್ಲೆಲ್ಲ ಒಂದು ಕಾರ್ಬನ್ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದಾರೆ. ನಿಮ್ಮ ಕಂಪನಿ ಹೆಚ್ಚೆಚ್ಚು ಕಾರ್ಬನ್ ಉತ್ಪಾದನೆ ಮಾಡಿದೆ ಆದ್ರೆ ಗ್ಲೋಬಲ್ ವಾರ್ಮಿಂಗ್ಗೆ ಏನು ಸಹಕಾರ ಆಗೋ ತರದ್ದೇನಾದ್ರೂ ಹೆಚ್ಚು ಉತ್ಪಾದನೆ ಮಾಡಿದ್ದೆ ಆದ್ರೆ ನಿಮ್ಗೆ ಟ್ಯಾಕ್ಸ್ ಹಾಕ್ತೀವಿ. ನೀವು ಸೋಲಾರ್ ಎನರ್ಜಿ ಇರಬಹುದು, ವಿಂಡ್ ಎನರ್ಜಿ ಇರಬಹುದು, ಯಾವುದೇ ರೀಸೈಕ್ಲಿಂಗ್ ಎನರ್ಜಿಯನ್ನು ಉತ್ಪಾದನೆ ಮಾಡಿದ್ರೆ ನಿಮ್ಗೆ ಆ ಟ್ಯಾಕ್ಸ್ ಕಮ್ಮಿ ಬೀಳುತ್ತೆ ಅಂತ ಹೇಳಿ ಹಾಕ್ತಾ ಇದ್ದಾರೆ. ಅಂತಹದೆಲ್ಲ ಟ್ಯಾಕ್ಸ್ ನಾವು ಇಲ್ಲಿರುವಂತಹ ಈ ಬಳ್ಳಾರಿ, ಹೊಸಪೇಟೆ, ಗದಗ ಈ ಸುತ್ತಮುತ್ತಲಿರುವಂತಹ ಗಣಿಗಾರಿಕೆಗಳು ಹಾಕಿದ್ದೆ ಆದ್ರೆ ಅವ್ರು ಪ್ರಾಫಿಟಬಲ್ ಆಗಲ್ಲ. ನಿಮ್ಗೆ ಗೊತ್ತಿರಬಹುದು, ಅದಿರು ತೆಗೆಯೋದಿಕ್ಕೆ ಹೋಗಿ ಇತ್ತೀಚೆಗೆ ಒಂದು 15 ವರ್ಷಗಳ ಹಿಂದೆ ಒಂದು ಚಿನ್ನಕ್ಕೆ ಒಂದು 300-400 ರೂಪಾಯಿ ಸಿಗ್ತಾ ಇತ್ತು ಗ್ರಾಮ್ಗೆ. ಅವತ್ತು ಎಲ್ಲಿ KGF ಅಲ್ಲಿ ಅಷ್ಟು ಒಂದು ಗ್ರಾಮ್ ಅದಿರು ತೆಗೆಯೋದಿಕ್ಕೆ 500-1000 ರೂಪಾಯಿ ಖರ್ಚಾಗ್ತಾ ಇತ್ತು. ಆದ್ರೆ ಒಂದು ಚಿನ್ನದ ಗ್ರಾಮ್ಗೆ ಇರೋ ಬೆಲೆ 300-400 ರೂಪಾಯಿ ಇತ್ತು.
ಇವತ್ತೇನೋ ಇಲ್ಲೆಲ್ಲೋ ಒಂದಷ್ಟು ದಿವಸಗಳ ಕಾಲ ಅದು ಲಾಭದಾಯಕ ಇರಬಹುದು, ಆದ್ರೆ ಅದು ಶಾಶ್ವತವಾಗಿ ಲಾಭದಾಯಕವಾಗಿರೋದಿಲ್ಲ. ಮತ್ತೆ ಅಲ್ಲಿ ಸಿಗುವಂತ 300-400 ಕೆಲಸಗಳಿಗೆ ಹೋಗಿದ್ದೆ ಆದ್ರೆ ಇವತ್ತು ಅಲ್ಲಿ ಪೂರ್ತಿಯಾಗಿ ಲಕ್ಷಾಂತರ ಜನ ಗುಳೆ ಎದ್ದೇಳ್ಬೇಕಾಗುತ್ತೆ. ಈಗಾಗಲೇ ಅಂತರ್ಜಲ ಪೂರ್ತಿ ಕೆಳಗಡೆ ಹೋಗ್ಬಿಟ್ಟಿದೆ. ನಾವು ಈ ಮೂಲಕ, ನಾನು ಮೊನ್ನೆ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದೆ, ಮತ್ತೆ ನೀವೆಲ್ಲ ಇರೋದ್ರಿಂದ ನಾವು ಕನಿಷ್ಠ 3 ಕೆಲಸಗಳನ್ನ ಈ ವಿಚಾರವಾಗಿ ಮಾತಾಡಬೇಕಾಗಿದೆ. ಹಿರೇಮಠರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಉಳಿಸಿ ಬೆಳೆಸಿ ಬಳಸಿ ಅಂತ. ಅಲ್ಲಿರೋದನ್ನ ಕಪ್ಪತ್ತಗುಡ್ಡದಲ್ಲಿರುವಂತಹ ಸಂಪತ್ತನ್ನ ಉಳಿಸ್ಕೋಬೇಕು, ಮತ್ತೆ ಅಲ್ಲಿ ಅರಣ್ಯ ಪ್ರದೇಶವನ್ನ ಬೆಳೆಸಬೇಕು, ಅದನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾದರಿಯಾಗಿ ಅಲ್ಲಿರುವಂತಹ ಏನು ಕಮ್ಯುನಿಟಿ ಜೊತೆ ಇರುವ ಕಮ್ಯುನಿಟಿ, ನಿಸರ್ಗದ ಜೊತೆ ಇರುವಂತಹ ಕಮ್ಯುನಿಟಿಯವರು ಬಳಸೋದಿಕ್ಕೆ ಅವಕಾಶವಾಗಬೇಕು ಅಂತ. ಆದ್ರೆ ಅದರ ಜೊತೆಗೆ ಇವತ್ತಿನ ಸದ್ಯಕ್ಕೆ ತುರ್ತಾಗಿ ನನ್ನದು ಒಂದಷ್ಟು ಹೇಳಬೇಕು. ಬೆಳಗ್ಗೆ ಪೂಜಾರರು ಸಹ ಹೇಳ್ತಾ ಇದ್ರು, ಮೊನ್ನೆ ಸಚಿವರು ಭೇಟಿಯಾದಾಗ ಅವ್ರಿಗೂ ತಲುಪಿಸಿದೀವಿ. ಏನು, ಕಪ್ಪತ್ತಗುಡ್ಡದಲ್ಲಿ 10-15 ಕಿಲೋಮೀಟರ್ ದೂರ ಹೋದ್ರು ಒಂದೊಂದು ತಾಂಡಗಳಿಗೆ ಹತ್ರದಲ್ಲಿ ಎಲ್ಲೂ PHC ಇಲ್ಲ, ಬಸ್ಸುಗಳ ಸೌಕರ್ಯವೂ ಇಲ್ಲ. ಆ ಡೋಣಿ ತಾಂಡ, ಅತ್ತಿಕಟ್ಟಿ ತಾಂಡದಲ್ಲಿ ದಿವಸಕ್ಕೆ 1 ಬಸ್ ಬರುತ್ತೆ. ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಹಾವು ಕಚ್ಚಿತ್ತು, ಗಾಯ ಆಯ್ತು ಅಂದ್ರೆ ಅವ್ರು ಯಾರೋ ಅಲ್ಲಿ ಇಲ್ಲಿ ಹುಡುಕಾಡಿ ತಗೊಂಡು ಹೋಗ್ಬೇಕು, ಏನನ್ನ, ಗಾಡಿನ, 2 ವೀಲರ್ನ. ಹಾಗಾಗಿ ಅಲ್ಲಿ ಕನಿಷ್ಠ 3-4 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಡ್ಕೊಂಡು ಹೋದ್ರೆ, ಬೆಳಿಗ್ಗೆ ತನ್ನ ಮಗುವಿಗೆ ಕಾಯಿಲೆ ಬಿದ್ದಿದೆ ಅಂತ ಹೇಳಿ ಒಂದು ತಾಯಿ ತನ್ನ ಮಗುನ ಎತ್ಕೊಂಡು ಹೋಗ್ಬೇಕು ಅಂದ್ರೆ, ನಡ್ಕೊಂಡು ಹೋಗ್ಬೇಕು ಅಂದ್ರೂ 20 ನಿಮಿಷ ಅರ್ಧ ಗಂಟೆಯಲ್ಲಿ ಸಿಗುವಂತ ಒಂದು PHC, ಪ್ರೈಮರಿ ಹೆಲ್ತ್ ಸೆಂಟರ್ ಬೇಕು. ಅದನ್ನ ಮಾಡಿಸ್ಬೇಕು ಈ ಸರ್ಕಾರ. ಅದ್ರ ಜೊತೆಗೆ ಅಲ್ಲಿರುವಂತ ಅನೇಕ ಇದು ಅಹಿಂದ ಸರ್ಕಾರ, ನಮ್ದು ಅಲ್ಪಸಂಖ್ಯಾತರ, ಹಿಂದುಳಿದವರ, ದಲಿತರ ಸರ್ಕಾರ ಅಂತ ಹೇಳುತ್ತೆ ಸರ್ಕಾರ. ಇವತ್ತು ಅದೇ ಜನಾಂಗಗಳಿಗಾಗಿ ಏನು ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ಚೆನ್ನಮ್ಮ ಹೋರಾಟ, ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳಿದಾವೆ. ಆ ಶಾಲೆಗಳನ್ನ ಅಲ್ಲಿ ಹೋಬಳಿಗೆ ಒಂದೊಂದು ತರದಲ್ಲಿ ಮಾಡಬೇಕು. ಈಗ ಸ್ನೇಹಿತರೆ, ಒಂದು ಘೋಷಣೆ 572 ದಿವಸ ಆಗಿರ್ಬೇಕು. ಏನು, ಇದೇ ಗದಗ ಜಿಲ್ಲೆ, ಬಾಗಲಕೋಟೆ, ಧಾರವಾಡ ಈ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೂ ಗತಿ ಇಲ್ಲ. ಆ ಕುಡಿಯೋ ನೀರಿಗಾಗಿ, ರೈತರಿಗಾಗಿ ಕಳಸಾ ಬಂಡೂರಿ ಮಹದಾಯಿ ಇಂದ ನೀರು ತರಬೇಕು ಅಂತೇಳಿ ಹೋರಾಟ ಆಗ್ತಾ ಇದೆ. ಅಲ್ಲಿ ಆ ಕಳಸಾ ಬಂಡೂರಿ ಹೋರಾಟ ಸಮಿತಿ ಅಂತೇಳಿ ನರಗುಂದದಲ್ಲಿ 570 ದಿವಸಗಳಿಂದ ಇದೊಂದು ರೀತಿಯಲ್ಲಿ ಗದಗ ಜಿಲ್ಲೆಯ ನರಗುಂದ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಬರೆದಿಡಬೇಕಾಗಿರುವಂತಹ ಒಂದು ಊರು. ಗುಂಡೂರಾವ್ ಸರ್ಕಾರ ಪತನ ಆಗೋದಿಕ್ಕೆ ನರಗುಂದದಲ್ಲಾದ ರೈತ ಬಂಡಾಯ ಮತ್ತು ಹೋರಾಟ ಕಾರಣ. ಇವತ್ತು ಅದೇ ಜಾಗದಲ್ಲಿ ಅಹಿಂಸಾತ್ಮಕವಾಗಿ, ಶಾಂತಿಯುತವಾಗಿ ನರಗುಂದದಲ್ಲಿ ಮತ್ತೆ ನವಲಗುಂದದಲ್ಲಿ 570 ದಿವಸಗಳಿಂದ ಹೋರಾಟ ನಡೀತಾ ಇದೆ. ಈ ಸರ್ಕಾರಕ್ಕೆ, ಇಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಅದ್ರ ಬಗ್ಗೆ ಕಿಂಚಿತ್ತು ಕಿಮ್ಮತ್ತಿಲ್ಲ, ಕಾಳಜಿ ಇಲ್ಲ. ಬಿಜೆಪಿಯವರಿಗೂ ಬೇಕಾಗಿಲ್ಲ, ಕಾಂಗ್ರೆಸ್ ಅವ್ರಿಗೂ ಬೇಕಾಗಿಲ್ಲ. JDS ನ ಶಾಸಕರು ನಿನ್ನೆ ಎಲ್ಲ ಸ್ವಲ್ಪ ಗಲಾಟೆ ಮಾಡಿದ್ದಾರೆ. ಕೋನ್ ರೆಡ್ಡಿ ಅವರು, ನವಲಗುಂದದ ಶಾಸಕರು, ಯಾರು ಮಾಡಬೇಕಾಗಿತ್ತು ಅವ್ರಿಗೆ ಇಲ್ಲಿ ಮಾಡೋದಿಕ್ಕೆ ಆಸಕ್ತಿ ಇಲ್ಲ. ಆದ್ರೆ 570 ದಿವಸಗಳು, 22 ದಿವಸಗಳ ಹೋರಾಟ ಅದು ಇವತ್ತಿಗೂ ಮುಂದುವರಿತಾ ಇದೆ. ಆ ವೀರೇಶ್ ಸೊಬ್ಬರದ ಭಟ್ ಅವರು, ಹೂಗಾರ್ ಅವರು, ಇನ್ನು ನಿಮ್ಮತ್ತು ಅನೇಕ ಸ್ನೇಹಿತರು ಇವತ್ತು ನರಗುಂದದಿಂದ ಯಾತ್ರೆ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಕಪ್ಪತ್ತಗುಡ್ಡ ಉಳಿಸಿ ಹೋರಾಟ ಸಮಿತಿಯಿಂದ ಸ್ವಾಗತವನ್ನ ಕೊಡ್ತೀವಿ. ದಯವಿಟ್ಟು ಅವರು ಇಲ್ಲಿ ವೇದಿಕೆಗೆ ಬರಬೇಕು ಅಂತ ಆಹ್ವಾನಿಸ್ತೀವಿ. ಮತ್ತೆ ಮುಖ್ಯವಾಗಿ ಈಗ ತಾನೇ ನಂದಿವೀರ ಸ್ವಾಮೀಜಿಗಳು, ಶಿವಕುಮಾರ ಸ್ವಾಮೀಜಿಗಳು ಹೇಳ್ತಾ ಇದ್ರು, ಅವರ ಮಠಕ್ಕೂ ಸಹ ಸರಿಯಾಗಿ ದಾರಿ ಇಲ್ಲ. ಅವರೊಂದು ಮಾತು ಹೇಳಿದ್ರು, ನಾನು ಇವಾಗ ರಾಜಕಾರಣಿಗಳನ್ನ ಕರೆಯೋದಿಲ್ಲ ಅಂತ. ಯಾಕಂದ್ರೆ ರಾಜಕಾರಣಿಗಳು ಬಂದಿದ್ದೆ ಆದ್ರೆ ಎಲ್ಲಿ ಮೈನಿಂಗ್ ಮಾಡಬೇಕು, ಎಲ್ಲಿ ಗಾಡಿ ನಿಲ್ಲಿಸ್ಕೋಬೇಕು, ಎಲ್ಲಿ ಲೋಡ್ ಮಾಡಬೇಕು, ಎಲ್ಲಿ ರಸ್ತೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ದುರಂತ. ರಾಜಕಾರಣ ಅನ್ನೋದು ಒಂದು ಸೇವೆ, ಅದು ಒಂದು ತುಂಬಾ ನೋಬಲ್ ಆದಂತಹ ಪ್ರೊಫೆಷನ್. ಗಾಂಧಿ, ನೆಹರು ಇಂಥವ್ರು ಮಾಡ್ತಿದ್ದಂತಹ ಒಂದು ಸಾಮಾಜಿಕ ಬದ್ಧತೆಯಿಂದ ಮಾಡ್ತಿದ್ದಂತಹ ಕರ್ತವ್ಯ ಅದು. ಆದ್ರೆ ಇವತ್ತದು ದಯವಿಟ್ಟು ಸ್ವಾಮೀಜಿಗಳು ವೇದಿಕೆ ಹೊರಬೇಕು. ಬೈರಡ್ಡಿ ಕೋರಸ್ವಾಮಿ ಅವರು, ಹಾಗೇನೆ ನರಗುಂದದಿಂದ ಬಂದಿರುವಂತಹ ಎಲ್ಲ ಹೋರಾಟಗಾರರು ವೇದಿಕೆಗೆ ಬರಬೇಕು. ಬೈರಡ್ಡಿಯ ಶಾಂತಲಿಂಗ ಮಹಾಸ್ವಾಮಿಗಳು ಧರಣಿ ಸತ್ಯಾಗ್ರಹಕ್ಕೆ ನಿನ್ನೆ ಚಾಲನೆ ನೀಡಿ ಇವತ್ತು ಧರಣಿ ಸತ್ಯಾಗ್ರಹದ ಬೆಂಬಲಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನ ಕೊಟ್ಟು, ಡೋಣಿ ತಾಂಡದ ಭಜನಾ ಸಂಘದವರು ಸಹ ಬಂದಿದ್ದಾರೆ, ಅವರು ಬರಬೇಕು. ಆಗಲೇ ಶಿವಕುಮಾರ ಸ್ವಾಮೀಜಿಗಳು ಹೇಳ್ತಿದ್ದಂತ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಕಪ್ಪತ್ತಗುಡ್ಡ ಅಭಿಮಾನಿಗಳೇ ಮತ್ತು ಇಲ್ಲ ಆಗಮಿಸಿದಂತ ಎಲ್ಲ ನಾಯಕರೇ ಮತ್ತು ಯುವಕರೇ, ಎಲ್ಲ ಶಾಂತಿ ರೀತಿಯಂದು ತಮ್ಮ ಕೂತ್ಕೊಳ್ಬೇಕಂತೆ ತಮ್ಮಲ್ಲಿ ವಿನಂತಿ. ಈ ಕಪ್ಪತ್ತಗುಡ್ಡ ಸಂರಕ್ಷಣೆ ಆಗುವವರೆಗೂ ಈ ಜಾಗವನ್ನು ಕದಲಲು ಬೇಡ. ಈ ದಲಿತ
ಸಂಘಟನೆಗಳು ನಾವು ನಮ್ಮಿಂದ ಬಹಳ ವರ್ಷ ಗ್ರಾಮೀಣ ಪ್ರದೇಶ ಸೇರಿ ನಾವು ಇದನ್ನು ಹಿಡ್ಕೊಂಡು ತಾಯಿ ನಮ್ಮ ಹಚ್ಚ ಅದ್ರ ಬಗ್ಗೆ ಶ್ರಮ ಪಟ್ಟರು ಅವರು ಯಾರು ಬಗ್ಗೆ ಏನೈತ್ರಿ ಮೇಡಮ್ ಅವರೇ ಸುಮ್ಮನೆ ತಮ್ಮ ಪಬ್ಲಿಸಿಟಿಗೋಸ್ಕರ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಏನು ಮೆಜಾರಿಟಿ ನಾವಿವತ್ತು ಗ್ರಾಮೀಣ ಪ್ರದೇಶ ವಿದ್ಯಾವಂತರು ನಿರುದ್ಯೋಗಿಗಳಾಗಿ ಕುತ್ಕೊಂಡಿವಿ ನಾವು ನಮ್ಮ ಅಜ್ಜ ನಮ್ಮಪ್ಪ ಮಾಡಿದ ಕೃಷಿ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕನ್ನಂತ ಭಾವನೆ ನಮ್ಮಲ್ಲಿ ಇಲ್ಲ.